ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಎಸ್ವಿಪಿ ವೃತ್ತದಿಂದ ಅಂಬೇಡ್ಕರ್ ಮೂರ್ತಿಯವರೆಗೆ ದೀಪ ಜಾಗೃತಿ ಪಾದಯಾತ್ರೆ. ಜಿಲ್ಲಾಡಳಿತ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ. ಬಿಜೆಪಿ ಸಂಸದರ ಕುರಿತು ಸಚಿವ ಪ್ರಿಯಾಂಕ ಖರ್ಗೆ ವ್ಯಂಗ್ಯ. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ರಕ್ತದಾನ ಶಿಬಿರ. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ನಿಮಿತ್ತ ಕೇಂದ್ರ ಬಸ್ ನಿಲ್ದಾಣ ಬಳಿ ಅನ್ನ ಸಂತರ್ಪಣೆ. ಈಗ ವಾರ್ತೆಗಳ ವಿವರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ನಗರದ ಎಸ್ವಿಪಿ ವೃತ್ತದಿಂದ ಅಂಬೇಡ್ಕರ್ ಮೂರ್ತಿಯವರೆಗೆ ದೀಪ ಜಾಗೃತಿ ಪಾದಯಾತ್ರೆ ವಿಜೃಂಭಣೆಯಿಂದ ಜರುಗಿತು. ವಿದ್ಯಾರ್ಥಿಗಳು, ಮಹಿಳೆಯರು, ಯುವಕರು ಹಾಗೂ ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇಂಟಿಗ್ರೇಟೆಡ್ ಇನ್ಸ್ಟಿಟ್ಯೂಟ್, ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಮಹಿಳಾ ಹೋರಾಟ ವೆಲ್ಫೇರ್ ಸಂಸ್ಥೆ, ಸಮತಾ ಸೈನಿಕ ದಳ ಹಾಗೂ ರಾಜ್ಕುಮಾರ್ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಲಾ ಸಂಘದ ವತಿಯಿಂದ ಏರ್ಪಡಿಸಿದ ದೀಪ ಜಾಗೃತಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಡಿಡಿಪಿಒ ಸೂರ್ಯಕಾಂತ್ ಮದನೆ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಸೂರ್ಯಕಾಂತ್ ಮದಾನೆ, ಶರಣಬಸವೇಶ್ವರ ಸಂಸ್ಥಾನದ ಅಲ್ಲಂಪ್ರಭು ದೇಶ್ಮುಖ್, ಸುನೀಲ್ ವಂಟಿ, ಧರ್ಮಣ್ಣ ಜವಳಿ ಮಾತನಾಡಿ, ಅಂಬೇಡ್ಕರ್ ಬರೆದ ಸಂವಿಧಾನವು ಕೇವಲ ಕಾನೂನು ಪತ್ರವಲ್ಲ, ದೇಶದ ಮುಕ್ತಿ, ಶಕ್ತಿ, ಮಾನವೀಯತೆ ಮತ್ತು ಸಮಾನತೆಯ ಪ್ರತೀಕ. ಇದನ್ನು ನಂಬಿ ಅನುಸರಿಸುವುದು ಯುವಜನರ ಕರ್ತವ್ಯ ಎಂದು ಕರೆ ನೀಡಿದರು. ಇವತ್ತಿನ ಈ 69ನೇದ ಪರಿನಿರ್ವಾಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಅಂಗವಾಗಿ ನಾವು ಸಮಾನತೆ ಹಾಗೂ ಮಾನವ ಹಕ್ಕುಗಳು, ಸ್ವಾಭಿಮಾನ ಬೆಳೆಯೋದೊಂದಿಗೆ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಪಾದಯಾತ್ರೆ ಹಾಗೂ ಶ್ರದ್ಧಾ ನಮನ ಡಾಕ್ಟರ್ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರಿಗೆ ನಾವು ಎಲ್ಲ ನಮನಗಳು ನೀಡ್ತೇವೆ. ನಾನು ಒಂದೇ ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಸ್ಟಿಸ್, ಈಕ್ವಾಲಿಟಿ ಮತ್ತು ಮೇನಾಗಿ ಸಮಾನತೆ, ಎಜುಕೇಷನ್, ಮಕ್ಕಳಿಗೆ ಎಜುಕೇಷನ್ ಭಾಳಷ್ಟು ಅವರು ಮಕ್ಕಳೇ ಅಂದರೆ ದೇಶದ ಭವಿಷ್ಯ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿದ್ರು, ಯು ಆರ್ ಆಲ್ ದಿ ಫ್ಯೂಚರ್ಸ್ ಆರ್ಟಿಸ್ಟ್, ಎಂಟರ್ಪ್ರನರ್ಸ್, ಡಾಕ್ಟರ್ಸ್, ಟೀಚರ್ಸು. ಅದಕ್ಕೆ ಎಲ್ಲ ಮಕ್ಕಳಿಗೆ ಹೇಳಲಿಕ್ಕೆ ಒಂದೇ ಬಯಸ್ತೀನಿ, ನಮ್ಮ ಪೂಜ್ಯ ವಿದ್ಯಾ ಭಂಡಾರಿ ಅಪ್ಪಾಜಿಯವರು ಅದೇ ಹೇಳ್ತಿದ್ರು, ಸ್ವತಂತ್ರವಾಗಿ ಓದ್ರಿ, ಸ್ವತಂತ್ರವಾಗಿ ಬರೀರಿ, ಸ್ವತಂತ್ರವಾಗಿ ಮಾತನಾಡ್ರಿ, ಸ್ವತಂತ್ರವಾಗಿ ಬದುಕ್ರಿ ಅಂತ. ಅದಕ್ಕೆ ನಾವು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರದ್ದು ಅವ್ರ ಮಾರ್ಗದರ್ಶನ, ಅವರ ತತ್ವಗಳು, ಅವ್ರ ಸಿದ್ಧಾಂತಗಳು, ಅವರ ಜೀವನ ಮೇಲೆ ನಾವೆಲ್ಲ ನಡೆದರೆ ನಮ್ಮ ಜೀವನ ಪಾವನ ಆಗತ್ತೆ, ಯಶಸ್ವಿ ಆಗತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮಗೆ ಅತ್ಯಂತ ದುಃಖದ ದಿನ. ಇವತ್ತು ಈ ಭಾರತದ ಭೂಮಿಯಲ್ಲಿ ಬಾಬಾ ಸಾಹೇಬ್ ಹುಟ್ಟಿಲ್ಲ ಅಂದರೆ ನಾವು ಹೇಗಿರ್ತೀವಿ ಎಂಬುದು ವಿಚಾರ ಮಾಡುವಂಥ ವಿಷಯ. ಇವತ್ತು 130 ಕೋಟಿ ಜನಸಂಖ್ಯೆಯ ತಂದೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಮನ ಸಲ್ಲಿಸುತ್ತಾ, ಇವತ್ತೇನು ನಾವು ಇಷ್ಟೊಂದು ಜನ ಯಾವ ಬಾಬಾ ಸಾಹೇಬರು ನಮ್ಮೆಲ್ಲರಿಗೆ ತಂದೆ ತಾಯಿ ನಮ್ಮನ್ನು ಹೆತ್ತರೂ ಕೂಡ ಉಸಿರಾದಂಥ ಕಾನೂನು, ನೀತಿ ನಿಯಮಗಳನ್ನು ರೂಪಿಸಿ ಹೋಗಿದ್ದಾರೆ. ಮತ್ತು ಇವತ್ತು ಅವರ ನಮ್ಮೊಳಗೆ ಸದಾ ನೆಲೆಸಿ ನಮ್ಮನ್ನು ನಾವು
ಪ್ರತಿಯೊಂದು ಭಾರತೀಯರು ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು, ಶಿಕ್ಷಣವನ್ನು ಪಡಿಬೇಕು. ಮತ್ತು ಇವತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತಗಳಲ್ಲಿ ನಾವು ಸಂವಿಧಾನವನ್ನು ಓದುತ್ತಾ ಮುಂದೆ ಹೋಗಬೇಕು. ಇಲ್ಲಾಂದರೆ ಇವತ್ತು ಅನೇಕ ಜನರು ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ ಯಾರು ಒಪ್ಪಲಿ ಬಿಳಿ. ಇವತ್ತು ಯಾಕೆಂದರೆ ಒಂದು ಗಿಡದಲ್ಲಿ ಹಣ್ಣುಗಳನ್ನು ಎಲ್ಲ ಹಣ್ಣು ಸಿಹಿಯಾಗಿರಲ್ಲ, ಒಂದಿಷ್ಟು ಕಹಿಯಾಗಿರ್ತೇವೆ, ಒಂದಿಷ್ಟು ಕೊಳತಿರ್ತೇವೆ. ನಾವು ಅದರ ಬಗ್ಗೆ ವಿಚಲಿತ ಆಗಬಾರ್ದು. ಏಕೆಂದರೆ ನಾವು ಮುಂದೆ ಹೋಗಬೇಕಾಗಿದೆ. ಭಾರತವನ್ನು ಹೋರಾಟದ ಮೂಲಕ ವಿಶ್ವವನ್ನೇ ಜಾಗೃತಿಗೊಳಿಸಿರ್ತಕ್ಕಂಥ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದ ನಿಮಿತ್ತ ಇವತ್ತು ಸುನಿಲ್ ವಂಟಿ ಸರ್ ಅವರ ನೇತೃತ್ವದಲ್ಲಿ ಅಲಂಪ್ರಭು ಶರಣ ಸಂಸ್ಥಾನದ ಪೂಜ್ಯರೊಂದಿಗೆ ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಮದನೇ ಸರ್ ಅವರ ನೇತೃತ್ವದಲ್ಲಿ ಇವತ್ತಿನ ಜಾಥಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಭಾರತದ ದೇಶವನ್ನು ಅತ್ಯುನ್ನತ ಮಟ್ಟಕ್ಕೆ ರಾಷ್ಟ್ರಮಟ್ಟದಲ್ಲಿ ಕೊಂಡೊಯ್ದಿರ್ತಕ್ಕಂಥ ಕೀರ್ತಿ ಯಾರಿಗಾದರೂ ಸಲ್ತದಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರಿಗಂದ್ರೆ ತಪ್ಪಾಗಿಲ್ಲ ಅಂತಕ್ಕಂಥದ್ದು. ಈ ದೇಶದ ಜನರಿಗೆ ತಮ್ಮದೇ ಆಗಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಶಿಕ್ಷಣವನ್ನು ಕೊಟ್ಟು ಇಡೀ ದೇಶದ ಏಳಿಗೆಗೆ ದೀನ ದಲಿತರ, ಬಡವರ, ಹಿಂದುಳಿದ ವರ್ಗದವರ, ಶೋಷಿತ ವರ್ಗದವರ ಆಶಾಕಿರಣರಾಗಿ ಈ ದೇಶವನ್ನು ಎತ್ತರ ಮಟ್ಟಕ್ಕೆ ಒಯ್ದಿರ್ತಕ್ಕಂಥ ಕೀರ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಲ್ತದ ಅಂತಕ್ಕಂಥದ್ದು. ಇವತ್ತವರು ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಹಕ್ಕುಗಳನ್ನು ಕೊಡುವುದರ ಮುಖಾಂತರ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ನೇತಾರ ಅಂದ್ರೆ ತಪ್ಪಾಗಕ್ಕಿಲ್ಲ ಅಂತಕ್ಕಂಥದ್ದು. ಈ ದೇಶದ ಒಂದು ವಿಶ್ವದಲ್ಲಿ ಅರಿಸ್ಟಾಟಲ್ರವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಅತ್ಯುನ್ನತ ಶ್ರೇಣಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ನಾವು ನೆನೆಸ್ಕೋಬೇಕಾಗ್ತದೆ. ಒಟ್ಟು ಸುಮಾರು 100ಕ್ಕಿಂತ ಹೆಚ್ಚಿನ ಸಂವಿಧಾನಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗೆ ಸಲ್ತದ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಂತಕ್ಕಂಥದ್ದು. ಸಮಾರಂಭದಲ್ಲಿ ಉಮೇಶ್ ಪಾಳ, ರಮೇಶ್ ಯಾಳ್ಗಿ, ಶ್ರೀಮತಿ B ಗೋರಂಪಾಳ್ಳಿ, ಶ್ರೀದೇವಿ ಮುತ್ತಂಗಿ, MB ನಿಂಗಪ್ಪ, HB ಪಾಟೀಲ್, ಶಿವಯೋಗಪ್ಪ ಬಿರಾದಾರ್, ರಜಾಕ್ ಪಟೇಲ್, ಬಾಬುರಾವ್ ಯರ್ಸಕರ್, ಪರಮೇಶ್ವರ್ ದೇಸಾಯಿ, ಶಾಹೀನ್ ಬೇಗಂ, ಶಿವಲಿಂಗಮ್ಮ, ಇಂದುಬಾಯಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ದಿನದ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಜಿಲ್ಲಾಡಳಿತ ವತಿಯಿಂದ ಪುಷ್ಪಾರ್ಚನೆ ಸಲ್ಲಿಸಲಾಯಿತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ಅಂಗವಾಗಿ ಇಂದು ನಗರದ ಜಗತ್ ವೃತ್ತದಲ್ಲಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲೆಯ ಹಲವು ಇಲಾಖೆಗಳ ಅಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ನಮಿಸಿದರು. ಇಂದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿನ. ನಾವೆಲ್ಲರೂ ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಕ್ಕೆ ಎಲ್ಲರೂ ಇಲ್ಲಿ ಜಗತ್ ಸರ್ಕಲಲ್ಲಿ ಇರೋದು ಸ್ಟ್ಯಾಚ್ಯೂಗೆ ಬಂದು ಮಾಲಾರ್ಪಣೆ ಮಾಡಿ ಕ್ಯಾಂಡಲ್ಸ್ ಎಲ್ಲ ನಾವು ಹಚ್ಚಿ ಒಂದು ಸಣ್ಣ ಪ್ರೇಯರ್ ಮಾಡಿ ಅವ್ರಿಗೆ ಜ್ಞಾಪಿಸ್ಕೊಂಡಿದ್ದೀವಿ. ಇವತ್ತು ಒಂದು ದಿನ ನಾವು ಹೇಗೆ ಅಂಬೇಡ್ಕರ್ ಜಯಂತಿ ದಿನ ಸಹ ಅವ್ರಿಗೆ ಜ್ಞಾಪಿಸ್ಕೊಂಡು ಅವ್ರ ತತ್ವಗಳು ಮತ್ತು ಸಿದ್ಧಾಂತಗಳು ಅವ್ರು ಕೊಟ್ಟಿರೋದು ನಾವು ನಮ್ಮ ಸಂವಿಧಾನ ನಾವು ಜ್ಞಾಪಿಸ್ಕೊಳ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ತೀವಿ ಅಂತ ಒಂದು ಡೆಡಿಕೇಶನ್ ಮಾಡ್ತೀವಿ. ಅದೇ ರೀತಿ ಇವತ್ತು ಸಹ ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಎಲ್ಲ ಜಿಲ್ಲಾಡಳಿತದಿಂದ ಇರೋದು ಎಲ್ಲ ಅಧಿಕಾರಿ ವರ್ಗನವರು ಬಂದು ಇಲ್ಲಿ ಒಂದು ಶ್ರದ್ಧಾಂಜಲಿ ವಹಿಸಿದ್ದಾರೆ. ತಮ್ಮೆಲ್ಲರಿಗೆ ಈ ದಿನವನ್ನು ನೀವು ಆಲೋಚನೆ ಮಾಡಿ ಮತ್ತು ಅವರ ಸಿದ್ಧಾಂತಗಳು ಮತ್ತು ತತ್ವಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಬೇಕು ಅಂತ ನಾವೆಲ್ಲ ಡೆಡಿಕೇಟ್. ರಾಜ್ಯದಿಂದ ಆಯ್ಕೆಯಾಗಿರುವ ಬಿಜೆಪಿ ಸಂಸದರು ರಾಜ್ಯಕ್ಕೆ ಆಗುತ್ತಿರುವ GST, JGM, ಬಾಕಿ ಹಣ ಸೇರಿದಂತೆ ಅನೇಕ ಅನ್ಯಾಯಗಳ ಬಗ್ಗೆ ಮಾತನಾಡದೆ ಕೇವಲ ಪ್ರಧಾನಿಗಳ ಮನ್ ಕಿ ಬಾತ್ ಕೇಳೋದಕ್ಕೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಎಂದು ಬಿಜೆಪಿ ಸಂಸದರ ಕುರಿತು ವ್ಯಂಗ್ಯ ಮಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಪ್ರಧಾನಮಂತ್ರಿ ಯಾವುದಾದರೂ ಬೇರೆ ದೇಶದ ನಾಯಕಗಳನ್ನು ಬಂದಾಗ ಆಡಳಿತದಲ್ಲಿರುವ ಸರ್ಕಾರ ವಿಪಕ್ಷ ನಾಯಕರಿಗೆ ಆಹ್ವಾನ ನೀಡುವುದು ಮೊದಲಿನಿಂದಲೂ ಬಂದ ಸಂಪ್ರದಾಯ. ಆದರೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಇದ್ದರೆ ಕರೆಯಬಹುದಿತ್ತು ಎಂದರು. ಬಳಿಕ ರಾಜ್ಯದ CM ಕುರ್ಚಿ ವಿಚಾರ ಸೇರಿದಂತೆ ಹಲವು ವಿಷಯಗಳ ಕುರಿತು ಮಾತನಾಡಿದರು. ಉತ್ತರ ಕೊಡ್ಲಿಕ್ಕಾಗಲ್ಲ, ಅವಾಗೆಲ್ಲ ವಿರೋಧ ಪಕ್ಷದ ಮೇಲೆ ಇಂಥವು ಈಗ ನೀವೇ ಹೇಳ್ರಿ, 12 ವರ್ಷದ ಹಿಂದೆ ರಾಬರ್ಟ್ ವಾದ್ರಾ ಅವ್ರ ಮೇಲೆ ಏನೇನು ಹೇಳಿದ್ರು, ಏನಾಯ್ತು? 10 ವರ್ಷದಿಂದ ಇದರಲ್ಲಿ ಇವರೇ ಅಧಿಕಾರದಲ್ಲಿ ಏನು ಮಾಡ್ತಾ ಇದ್ದಾರೆ? ರಾಹುಲ್ ಗಾಂಧಿ ಅವ್ರ ಮೇಲೆ ಕೇಸು, ಸೋನಿಯಾ ಗಾಂಧಿ ಅವ್ರ ಮೇಲೆ ಕೇಸು, ಖರ್ಗೆ ಸಾಹೇಬ್ರ ಮೇಲೆ ಕೇಸು, DK ಶಿವಕುಮಾರ್ ಸಾಹೇಬ್ರಿಗೆ ಜೈಲಿಗೆ ಕಳಿಸಿದ್ರು. ಏನಾಯ್ತು?
ಯಾರು ಶೇಕ್ ಆಗಿದ್ದಾರೆ? ಯಾರು ಶೇಕ್ ಆಗಿದ್ದಾರೆ ಹೇಳ್ರಿ? ನಾನು ಕೇಳೋ ಪ್ರಶ್ನೆಗೆ ಅವ್ರು ಶೇಕ್ ಆಗ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರೇ ಬಂದು ಉತ್ತರ ಕೊಡ್ತಾ ಇದ್ದಾರೆ ನನಗೆ. ಈಗ ಇದೇ ಯಾವುದು ನ್ಯಾಷನಲ್ ಹೆರಾಲ್ಡ್ ಏನಿದೆ ಅಲ್ಲ ಕೇಸ್ಗಳು, ಇವ್ರ ಮೇಲೆ ಯಾಕಿಲ್ಲ? RSS ಅವ್ರ ಮೇಲೆ. ಅವ್ರು ಇಲ್ಲಿ ತನಕ ಅವ್ರದ್ದು ಆದಾಯ ಏನು ಅಂತ ಯಾರಿಗಾನ ಗೊತ್ತಿದ್ರೆ ನೀವು ಹೇಳ್ಬಿಟ್ರಪ್ಪ. ನೀವು ಇಲ್ಲಿ ಇಷ್ಟು ಜನ ನೀವು ಪ್ರಬುದ್ಧರು ಕೂತಿದ್ದೀರಿ ಇಲ್ಲಿ, ನನಗೆ ಅವರ ಆದಾಯ ಏನು? ಅವ್ರಿಗೆ ಯಾಕೆ IT ಇಲ್ಲ? ಅವರಿಗೆ ಈಗ ಗುರುದಕ್ಷಿಣ ಅಂತ ಹೇಳ್ತಾರೆ, ಕರೆಕ್ಟ್? ಅವ್ರ ಗುರು ಯಾರು? ಧ್ವಜ ಅಂತೆ. ಧ್ವಜದ ಮೇಲೆ ಇವರು ದುಡ್ಡು ತಗೊಂತಾ ಇದ್ರೆ ಅದಕ್ಕೆ ನಾವು ತೋರ್ಸೋದು ಬೇಡ ಅಂತ. ಅದು ಹೆಂಗಾಗ್ತದ್ರಿ? ನೀವೇನು ಸಂಪಾದನೆ ಮಾಡ್ತಾ ಇದ್ರೆ ನಮ್ಮ ಮಾಧ್ಯಮ ಸ್ನೇಹಿತರೆಲ್ಲರೂ IT ಕಟ್ತಾ ಇದ್ರೆ ಇಲ್ಲ? ನೀವು ಕಟ್ಟಿಲ್ಲ ಅಂದ್ರೆ ನಿಮ್ದೇನಾಗ್ತದೆ? ಅವ್ರಿಗೆ ಯಾಕೇನೂ ಆಗಲ್ಲ? $330,000 RSSನವರು ಅಮೆರಿಕಾನಲ್ಲಿ ಲಾಬಿಂಗಿಗೆ ಕೊಟ್ಟಿರೋದು ಎಲ್ಲಿಂದ ಬಂತ್ರಿ? ಅವ್ರ ಹೆಸರಲ್ಲಿದೆ ಅಲ್ಲ. ಇವೆಲ್ಲ ಮನಿ ಲಾಂಡ್ರಿಂಗ್ ಅಂತ ಹೇಳ್ತಾರಲ್ಲ, ಅದೇನು ಮತ್ತೆ? ಇದು ನಾನು ಹೇಳ್ತಾ ಇಲ್ಲ, ಅಮೇರಿಕಾ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಅವರು ಬಿಡುಗಡೆ ಮಾಡಿದಂಥ ದಾಖಲೆಗಳು. ನಿಮ್ಗೆ ಗೊತ್ತಿರ್ಬೋದು ಅದು. $330,000 ಎಲ್ಲಿಂದ ಬರ್ತದ್ರಿ ಅವರಿಗೆ? ಯಾರು ಕೊಡ್ತಾರ್ರಿ ಅವರಿಗೆ ದೇಣಿಗೆ? ಗುರುದಕ್ಷಿಣೆ ಅಂತೆ. ಅದ್ರ ಮೇಲೆ ಗುರುಗಳಿಗೂ ಅಪಮಾನ. ನಾನು ಹೇಳಿಲ್ವಾ ಯಾವಾಗ BJPನಲ್ಲಿ ಉತ್ತರ ಇಲ್ಲ, ಅವ್ರ ಹುಳುಕನ್ನು ಮುಚ್ಚಾಕಕ್ಕೆ ಇದು ಮಾಡ್ತಾರೆ. ಈಗ BJPನಲ್ಲಿ ನಡೆದಿರೋದೇ ಇಲ್ಲಿ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಎಲ್ಲಿ ನಡೆದಿದೆ ಅಲ್ಲ, ಅವ್ರು ಕೂತಿದಾರಲ್ಲ ಡೆಲ್ಲಿನಲ್ಲಿ ಚೇಂಜ್ ಆಗಬೇಕು ಅಂತ ಅಷ್ಟೇ. ಸಿ ಗ್ರೇಡಿಂಗ್, ಸಿ ರೇಟ್ ಸಿಕ್ಕಿದೆ ಅಲ್ಲ, ಅದಕ್ಕೇನಂತಾರೆ? ಮೋದಿನಾಮಿಕ್ಸ್ ಅಂತಾರೆ ಅದಕ್ಕೆ. ಅಚ್ಚೇ ದಿನ್, ಅಮೃತ್ ಕಾಲ್, ವಿಕಸಿತ್ ಭಾರತ್, ಇವೆಲ್ಲ ಬರೀ ಘೋಷಣೆ ಇರೋದ್ರಿಂದ ಸಿ ಗ್ರೇಡಿಂಗ್ ಕೊಟ್ಟಿರೋದು. ನಿಜವಾದ ಕೆಲಸ 2 ಲಕ್ಷ SMEsಗಳು, ಕಿರಾಣಾ ಅಂಗಡಿಗಳು ಎಲ್ಲರೂ ಬಂದಾಗಿದೆ. ಯಾರು ಕೊಟ್ಟಿರೋದು ಡೇಟಾ? ಅವರೇ ಕೊಟ್ಟಿರೋದಲ್ಲ, ಕೇಂದ್ರ ಸರ್ಕಾರ. ಅಂದರೆ ಇವ್ರದ್ದು ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತೀರಾ? $90 $1. ನಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಅಂತೀರಾ? 2.5 ಲಕ್ಷ ಜನ ಇವತ್ತು ಪ್ರತಿ ವರ್ಷ ನಮ್ಮ ನಾಗರಿಕರು ನಾಗರಿಕತ್ವವನ್ನು ತ್ಯಜಿಸಿ ಬೇರೆ ದೇಶದ ನಾಗರಿಕರಾಗ್ತಾ ಇದ್ದಾರೆ. ಇದಕ್ಕಂತಾರೆ ಅಮೃತ್ ಕಾಲು. ಬರೀ ಅದಾನಿ ಅಂಬಾನಿಗೆ ಇವರಿಬ್ಬರಿಗೆ ಅಮೃತ್ ಕಾಲು ವಿಕಸಿತ್ ಭಾರತ್ ಆಗ್ತಾ ಇರೋದು ಹೊರತು ಬೇರೆ ಯಾರಿಗೂ ಆಗ್ತಾ ಇಲ್ಲ. ಇಲ್ಲ, ನೀವು ಕಾಂಗ್ರೆಸ್ನವ್ರಿಗೆ ನಂಬಕ್ ಹೋಗ್ಬೇಡ್ರಪ್ಪ, ನಂಗೆ ನಂಬಕ್ ಹೋಗ್ಬೇಡ್ರಿ. ಆ ರಿಪೋರ್ಟ್ನಲ್ಲಿ ಏನಿದೆ? ಸಿ ರೇಟಿಂಗ್ ಯಾಕೆ ಸಿಕ್ಕಿದೆ? ಯಾಕಂದ್ರೆ ದತ್ತಾಂಶಗಳನ್ನ ನೀವು ಮರೆಮಾಚ್ತಾ ಇದ್ದೀರಾ, ತಿದ್ದುತ್ತಾ ಇದ್ದೀರಾ. ಈಗ ಒಂದು ಚಿಕ್ಕ ವಿರಾಮ. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ರಕ್ತದಾನ ಶಿಬಿರ. ಅಂಬೇಡ್ಕರ್ ಮಹಾಪರಿನಿರ್ವಾಣ ದಿನದ ನಿಮಿತ್ತ ಕೇಂದ್ರ ಬಸ್ ನಿಲ್ದಾಣ ಬಳಿ ಅನ್ನ ಸಂತರ್ಪಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ KKRTC ಕಲಬುರಗಿ ವಿಭಾಗ 1 ಹಾಗೂ 2
ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಅಧಿಕಾರಿಗಳ ಹಾಗೂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು. ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಏರ್ಪಡಿಸಲಾಗಿದ್ದ 69ನೇ ರಕ್ತದಾನ ಶಿಬಿರವನ್ನು ಕೆಕೆಆರ್ಟಿಸಿ ಎಂಡಿ ಸುಶೀಲಾ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ವಿವಿಧ ಸಂಘಟನೆಗಳ ಕಾರ್ಮಿಕ ಮುಖಂಡರುಗಳು ಸಹ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈ ವೇಳೆ ಮಾತನಾಡಿದ ಮುಖಂಡರು ಹಣದೂರಿನ ಪೂಜ್ಯ ಭಂತೆ ಪರಂಜ್ಯೋತಿ ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಯಳಸಂಗಿ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ಸಮಾಜಕ್ಕೆ ಮುಡಿಪಾಗಿಟ್ಟು ಮಹಾಮಾನವತಾವಾದಿ, ದೇಶಕ್ಕೆ ಅವರು ನೀಡಿದ ಕೊಡುಗೆ ಎಂದು ಅಜರಾಮರವೆಂದು ಅಭಿಪ್ರಾಯಪಟ್ಟರು. ವಿಶ್ವಜ್ಞಾನಿ ವಿಶ್ವರತ್ನ ಪರಮಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ಈ ದಿನದಂದು, ಇದು ದುಃಖದ ದಿನ. ಈ ದುಃಖದ ದಿನದಂದು KSRTC ಕಲಬುರಗಿ ವಿಭಾಗದವರು ಇವತ್ತು ರಕ್ತದಾನ ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಪರಿನಿರ್ವಾಣ ದಿನದ ಅರ್ಥಪೂರ್ಣವಾಗಿ ಅವರು ಆಚರಣೆ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತೇನೆ. ವಿಶ್ವಜ್ಞಾನಿ ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆ ಅಂದರೆ ಅದು ಈ ದೇಶದ ಸಂವಿಧಾನ ಮತ್ತು ಇಲ್ಲಿರ್ತಕ್ಕಂಥ ಒಂದು ಸಮಾನತೆಯನ್ನು, ಈ ದೇಶಕ್ಕೆ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತೇವೆ. ಅವರ ಕೊಡುಗೆ ಅದ್ಭುತವಾಗಿರ್ತಕ್ಕಂಥದ್ದು. ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದಂದು ನಾವು ಇವತ್ತು ದುಃಖದಲ್ಲಿದ್ದರೂ ಕೂಡ ಅವರೇನು ಅಧ್ಯಯನ ಮತ್ತು ಆಚರಣೆನದ ಸಮಾನತೆ ಅಂತಕ್ಕಂಥದ್ದೇನದ, ಸೌಹಾರ್ದತೆ ಅಂತಕ್ಕಂಥದ್ದೇನದ, ಈ ದೇಶದಲ್ಲಿ ಎಲ್ಲರೂ ಒಂದಾಗಿ ಬದುಕಬೇಕು, ದೇಶವನ್ನು ಕಟ್ತಕ್ಕಂಥ ಸಂದೇಶನದನ್ನು ಆ ಸಂದೇಶ ಸಾರೋದ್ರ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ತಂಗತರಾದ ದಿನ 69 ವರ್ಷಗಳಾಯಿತು. ಈ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟಂಥ ಮಹಾನ್ ವ್ಯಕ್ತಿ, ಮಹಾನ್ ಜ್ಞಾನಿ. ಈ ದೇಶದ ಸರ್ವರು ಸಮಾನರಾಗಿ ಬದುಕಬೇಕು, ಸಮಾನತೆ ಅನ್ನೋದು ಇರಬೇಕು, ಸಮಾಜದಲ್ಲಿ ಶಾಂತಿ ಇರಬೇಕು, ಸೌಹಾರ್ದತೆ ಇರಬೇಕು, ಬಂಧುತ್ವದಿಂದ ಬದುಕಬೇಕು ಅನ್ನೋ ಒಂದು ಮಹಾನ್ ಆಶೆಯಿಂದ ಏನು ಭವ್ಯ ಭಾರತದ ಕನಸು ಕಂಡಿದ್ದರು ಮಹಾನ್ ವ್ಯಕ್ತಿ. ಈ ದೇಶದ ಸಮಸ್ತ ಶೋಷಿತ, ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗದ ಎಲ್ಲರಿಗೆ ದಾರಿದೀಪ ಆದಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರು ಒಂದು ಈ ಮಹಾಪರಿನಿರ್ವಾಣ ದಿನದ ಸಂದರ್ಭದಲ್ಲಿ ಪೂಜ್ಯ ಭಂತೇಜಿಯವರು ಇಲ್ಲಿ ಬಂದದ್ದು. ಅದ್ರ ಜೊತೆಗೇ ನಮ್ಮ KSRTC SC/ST ಆಫೀಸರ್ಸ್ ಅಸೋಸಿಯೇಷನ್ ಕಡೆಯಿಂದ ಏನು ಪ್ರತಿ ವರ್ಷ ರಕ್ತದಾನ ಶಿಬಿರ ಅಂತ ಈ ಸಂದರ್ಭದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಮಿಕ ವರ್ಗದವ್ರಿಗೆ. ಸಮಾರಂಭದಲ್ಲಿ ಕೆಕೆಆರ್ಟಿಸಿಯ ದಯದ ಪಾಶಾಳ್ಕರ್, ಸುರೇಶ್ ಬಿಲ್ಲಾಳ್, ಅರವಿಂದ್, ಶಿವಕುಮಾರ್ ಬಾಗೋಡಿ, ಸಂಗಣ್ಣ ಶಾಸ್ತ್ರಿ, ಅಮೃತ ಪಿರಂಗಿ, ಅಂಬರಾಯ್ ಕುರಿಕೋಟ್, ಸಾಯ್ಬಣ್ಣ ಮಧುಗುಣಕಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ದಲಿತ ಸೇನೆ ನಗರ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಾಣ ನಿಮಿತ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರು ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ ಯಳಸಂಗಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಹಾಗೂ ದಕ್ಷಿಣ ವಲಯ ಅಧ್ಯಕ್ಷ ಸಮೀರ್ ಅವಂಟಿ ಅವರುಣ ಅಂಬೇಡ್ಕರ್ ಅವರ ಜೀವನವನ್ನು, ಸಾಧನೆಯನ್ನು, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು 69ನೇ ಮಹಾಪರಿನಿರ್ವಾಣ ದಿನದಂದು ಇವತ್ತು ಕಲಬುರಗಿಯ ಒಂದು ಹೃದಯ ಭಾಗ ಆಗಿರುವಂಥ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದ ಹತ್ತಿರ ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಒಂದು ದಲಿತ ಸೇನೆ ಒಂದು ನಗರ ಸಮಿತಿ ವತಿಯಿಂದ ಇವತ್ತೇನು ನಗರ ಅಧ್ಯಕ್ಷರಾಗಿರೋ ಅರವಿಂದ್ ಕಮಲಾಪುರ ಹಾಗೂ ಪಂಚಿಲ್ ವಿ ಚಾಂಬಾಳ್ ಅವರು ಹಾಗೂ ಕಪಿಲ್ ವಾಲಿ, ಶಿವಲಿಂಗ್ ದೊಡ್ಡಮನಿ ಹಾಗೂ ದಲಿತ ಸೇನೆ ರಾಜ್ಯಾಧ್ಯಕ್ಷರಾಗಿರುವಂಥ ಹನುಮಂತ್ ಯಳಸಂಗಿ ಸಾಹೇಬರು ಹಾಗೂ ಸಲೀಂ ಗಬೂರಿ ಅವರು, ಸಮೀರ್ ಔಟಿ ಅವರು ಹಾಗೂ ಇನ್ನೂ ಅನೇಕ ದಲಿತ ಸೇನೆ ಕಾರ್ಯಕರ್ತರು ಈ ಒಂದು ಅನ್ನ ಸಂತರ್ಪಣೆ ಪ್ರತಿ ವರ್ಷವೂ ಕೂಡ ನಾವು ಈ ಒಂದು ಕೇಂದ್ರ ಬಸ್ ನಿಲ್ದಾಣ ಹತ್ರ ಮಾಡ್ತಾ ಇದ್ದೀವಿ. ದಲಿತ ಸೇನೆ ರಾಜ್ಯಾಧ್ಯಕ್ಷರಾದ ಹನುಮಂತ್ ಯಳಸಂಗಿ ಸರ್ ಹಾಗೂ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಎಸ್ ಭಂಡಾರಿ ಸರ್ ಅವರ ನೇತೃತ್ವದಲ್ಲಿ ಹಾಗೂ ನಗರ ಸಮಿತಿ ದಲಿತ ಸೇನೆ ಕಪಿಲಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪುಣ್ಯಸ್ಮರಣ ಸ್ಮರಿಸುತ್ತಾ ಹಾಗೂ ಗುಲ್ಬರ್ಗ ನಗರದ ಬಸ್ ಸ್ಟ್ಯಾಂಡ್
ಮುಂಭಾಗದಲ್ಲಿ ಅನ್ನ ಸಂದರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲ ದಲಿತ ಸೇನೆ ಕಾರ್ಯಕರ್ತರು ಹಾಗೂ ಎಲ್ಲ ದಲಿತ ಮುಖಂಡರು, ಎಲ್ಲ ಜಾತಿ ಜನಾಂಗದ ಯುವ ನಾಯಕರು, ಯುವ ಸಮುದಾಯದ ಗಣ್ಯರು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಗಿದೆ. ಕಾರ್ಯಕ್ರಮದಲ್ಲಿ ದಲಿತ ಸೇನೆ ನಗರ ಸಮಿತಿ ಅಧ್ಯಕ್ಷರು ಅರವಿಂದ್ ಕಮಲಾಪುರ್, ದಲಿತ ಸೇನೆ ವಿದ್ಯಾರ್ಥಿ ಘಟಕ ರಾಜ್ಯಾಧ್ಯಕ್ಷರಾದ ಶಿವಲಿಂಗ ದೊಡ್ಮನಿ, ಕಪಿಲ್ ವಾಲಿ, ಚಂದ್ರಕಾಂತ್ ವೈಜಾಪುರ್, ಸುನಿಲ್ ಶಿಂದೆ, ಶಿವಾ ಸಂಗೊಳ್ಗಿ, ಸುನಿಲ್ ಕೋವಿ, ಕಾನು ಕೋವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.